ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಮೇಲೆ ಹಲವಾರು ಕೇಸ್ಗಳಿದೆ, ಹಲವಾರು ಕೋರ್ಟ್ಗಳಿದೆ ಸಂಬಂಧಪಟ್ಟಂತೆ ಎನ್ಕ್ವೈರೀಸ್ ನಡೀತಾ ಇದೆ. ಇದರಲ್ಲಿ ಕೆಲವೊಂದು ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಿದ್ದಾಗಿದೆ. ಇಂತಹದ್ದೇ ಒಂದು ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರು ಸದ್ಯದಲ್ಲೇ ಬಂಧನಕ್ಕೊಳಗಾಗುವಂತ ಸಾಧ್ಯತೆಗಳಿದೆಯಾ, ಈ ರೀತಿಯಾದಂತಹ ಒಂದು ಡೌಟ್ ಈಗ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಆ ಕೇಸ್ನ ಹಿನ್ನೆಲೆ ಏನು, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಹತ್ರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಮ್ಮೆ ಭಾಷಣ ಮಾಡ್ತಾ ಇರುವಾಗ, ಅದು ಚುನಾವಣಾ ಭಾಷಣ ಇರ್ಬೋದು ಅಥವಾ ಬೇರೆ ಭಾಷಣಗಳೇ ಇರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಷ್ಟೇ ಕೆಲವೊಂದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿರ್ತಾರೆ. ಆ ಪಾಯಿಂಟ್ಸ್ ಹಿಡ್ಕೊಂಡು ಮಾತಾಡ್ಕೊಂತ ಹೋಗ್ತಾರೆ. ಇವರಿಗೆ ಪಾಯಿಂಟ್ಸ್ ಯಾರು ನೋಟ್ ಮಾಡಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಕೆಲವೊಮ್ಮೆ ಮಾತಾಡುವಾಗ ಏನ್ ಮಾಡ್ತಾರೆ, ಬಾಯಿ ಬಂದದ್ ಮಾತಾಡ್ಬಿಡ್ತಾರೆ. ಏನನ್ನ ಹೇಳಬಾರ್ದು ಆ ರೀತಿಯಾದಂತಹ ಕೆಲವೊಂದು ಪದಗಳನ್ನ ಉಪಯೋಗಿಸ್ತಾರೆ. ಅದರಿಂದಾಗಿ ಇವರಿಗೆ ಸಮಸ್ಯೆಗಳು ಉಂಟಾಗ್ಬಿಡ್ತದೆ. ಯಾಕಂದ್ರೆ ಯಾರಾದ್ರೂ ಹೋಗಿ ಇವ್ರ ಮೇಲೊಂದು ಕೇಸ್ ಹಾಕ್ಬಿಡ್ತಾರೆ. ಅದರಲ್ಲಿ ಹೆಚ್ಚಾಗಿ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕ್ತಾರೆ. ಕೊನೆಗೆ ಏನಾಗುತ್ತೆ, ಕೋರ್ಟಿಂದ ನೋಟಿಸ್ ಬರ್ತದೆ, ಇವ್ರು ಕೋರ್ಟಿಗೆ ಹೋಗ್ಬೇಕಾಗಿ ಬರ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ಇವ್ರು ಕೋರ್ಟಿಗೆ ಹೋಗೋದನ್ನು ತಪ್ಪಿಸ್ಕೊಳ್ತಾರೆ. ಆದ್ರೂ ಕೂಡ ಕೆಲವೊಮ್ಮೆ ಕೋರ್ಟಿಗೆ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಇಂತಹ ಕೇಸ್ಗಳಲ್ಲಿ ಒಂದು ಕೇಸು ಜಾರ್ಖಂಡ್ ಕೋರ್ಟ್ ನಲ್ಲಿ ಈಗ ನಡೀತಾ ಇದೆ. ಈ ಕೇಸ್ನ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂದ್ರೆ, 2018ರಲ್ಲಿ ರಾಹುಲ್ ಗಾಂಧಿ ಅವರು ಜಾರ್ಖಂಡ್ ನಲ್ಲಿ ಒಂದ್ ಕಡೆ ಭಾಷಣ ಮಾಡ್ತಾ ಇರುವಾಗ ಬಿಜೆಪಿಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಅಮಿತ್ ಶಾ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೆ ಓರ್ವ ಕೊಲೆಗಡುಕ ಅಧ್ಯಕ್ಷನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಬಿಜೆಪಿಯಲ್ಲಿ ಕೊಲೆಗಡುಕರು ಕೂಡ ಅಧ್ಯಕ್ಷರಾಗಬಹುದು ಅನ್ನುವ ರೀತಿಯಲ್ಲಿ ಇವರು ಒಂದು ಹೇಳಿಕೆಯನ್ನ ಕೊಟ್ಟರು. ಇಲ್ಲಿ ಅವರು ಹೇಳಿರೋದು ಅಮಿತ್ ಶಾ ಅವರಿಗೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಕೊಲೆಗಡುಕ ಅಂತೇಳಿ ಕರೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವ್ರ ಮೇಲೆ ಒಂದು ಕೇಸ್ ಇತ್ತು. ಅವರು ಗುಜರಾತ್ ನಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಒಂದು ಎನ್ಕೌಂಟರ್ ನಡೆದಿತ್ತು, ಸೊಹರಾಬುದ್ದೀನ್ ಶೇಖ್ ಅಂತ ಕೊಂಡು. 2006ರಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಅನ್ಸ್ತದೆ. ಆ ಸಂದರ್ಭದಲ್ಲಿ ಅದೊಂದು ಫೇಕ್ ಎನ್ಕೌಂಟರ್ ಅಂತ ಹೇಳಿ ಒಂದು ಕೇಸ್ ಫೈಲ್ ಆಗಿತ್ತು. ಈ ಕೇಸಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವ್ರನ್ನ ಬಂಧಿಸಿದ್ರು ಕೂಡ. ಕೊನೆಗೆ ಅವರು ಕೆಲ ವರ್ಷಗಳ ಮಟ್ಟಿಗೆ ಗಡಿಪಾರ್ ಕೂಡ ಆಗಿದ್ರು. ಕೊನೆಗೆ ಈ ಕೇಸ್ ನಲ್ಲಿ ಅಮಿತ್ ಶಾ ಅವರು ನಿರಪರಾಧಿ ಅಂತ ತಿಳ್ಕೊಂಡು ಕೂಡ ಕೋರ್ಟ್ ಇಂದ ಕ್ಲಿಯರ್ ಆಗಿಬಿಟ್ಟಿದೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವ್ರನ್ನ ಓರ್ವ ಕೊಲೆಗಡುಕ ಅಂತ ತಿಳ್ಕೊಂಡು ಕರೆದಿದ್ರು. ಆಗ ಬಿಜೆಪಿ ಕಾರ್ಯಕರ್ತರಾದಂತಹ ನವೀನ್ ಝಾ ಅನ್ನುವರು ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ರು. ಇಲ್ಲಿ ಅಮಿತ್ ಶಾ ಅವ್ರ ಮೇಲೆ ಇದ್ದಂತಹ ಕೇಸ್ ಈಗಾಗಲೇ ಡಿಸ್ಚಾರ್ಜ್ ಆಗಿದೆ. ಆದ್ರೂ ಕೂಡ ಅವ್ರನ್ನ ಕೊಲೆಗಡುಕ ಅಂತೇಳಿ ಕರೆಯುವ ಮುಖಾಂತರ ಅವರಿಗೆ ಮಾನಹಾನಿ ಮಾಡಿದ್ದಾರೆ ಅಂತೇಳಿ ಹೇಳಿ ಇವರು ಕೇಸ್ನ ಫೈಲ್ ಮಾಡ್ತಾರೆ. 2018ರಿಂದ ಈ ಕೇಸ್ ಎನ್ಕ್ವೈರಿ ನಡೀತಾನೆ ಇದೆ. ನಿಮ್ಗೆ ಗೊತ್ತಲ್ಲ, ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಒಂದು ಕೇಸ್ ಫೈಲ್ ಆದ್ರೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಗೊತ್ತಿದೆ ನಿಮ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಮನ್ಸ್ಗಳನ್ನ ರಾಹುಲ್ ಗಾಂಧಿ ಅವರು ಇಶ್ಯೂ ಆಗಿತ್ತು. ಈ ಕೇಸಿಗೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಎನ್ಕ್ವೈರೀಸ್ ನಡೀತಾನೆ ಇತ್ತು. ಇದ್ರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಈ ಕೇಸ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಜಾರ್ಖಂಡ್ ಹೈಕೋರ್ಟ್ ಕೂಡ ಹೋಗಿದ್ರು. ಆದ್ರೆ ಹೈಕೋರ್ಟ್ ಅದನ್ನ ನಿರಾಕರಿಸಿತು. ಪುನಃ ಈ ಕೇಸ್ ಎನ್ಕ್ವೈರಿ ನಡೀತಾ ಇತ್ತು. ಜಾರ್ಖಂಡ್ ನ ಚಾಯ್ಬಾಸಾ ಕೋರ್ಟ್ ನಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಹಲವಾರು ಬಾರಿ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ನ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಅವರು ಪರ್ಸನಲ್ ಆಗಿ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಪ್ರತಿ ಬಾರಿ ಕೂಡ ತಪ್ಪಿಸ್ಕೊಂತ ಇದ್ರು, ಹೋಗ್ತಾ ಇರಲಿಲ್ಲ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ. ಅದಲ್ಲದೇನೆ ಜೂನ್ 26ನೇ ತಾರೀಕಿಗೆ ಅವರು ಕೋರ್ಟಿಗೆ ಬಂದು ಹಾಜರಾಗಬೇಕು ಅಂತ ಹೇಳ್ಕೊಂಡು ಕೂಡ ನೋಟಿಸ್ ಇಶ್ಯೂ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ಅವರ ವಕೀಲರು ಜೂನ್ 26ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರು ಬರ್ಲಿಕ್ಕಾಗಲ್ಲ, ಅವ್ರಿಗೆ ಬೇರೆ ಕೆಲಸಗಳಿದೆ, ಆದ್ರಿಂದಾಗಿ ಆ ದಿನ ಅವರು ಬರೋದಿಲ್ಲ, ಅದಕ್ಕೆ ಬದಲಾಗಿ ಬೇರೆ ಡೇಟ್ ಅನ್ನ ಕೊಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಕೊನೆಗೆ ಆಗಸ್ಟ್ 6ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರ ಡೇಟ್ ಕೊಟ್ಟಿದ್ದಾರೆ. ಆ ದಿನ ರಾಹುಲ್ ಗಾಂಧಿ ಅವರು ತಪ್ಪದೆ ಕೋರ್ಟಿಗೆ ಪರ್ಸನಲ್ ಆಗಿ ಅಟೆಂಡ್ ಆಗ್ಲೇಬೇಕು ಅಂತ ಹೇಳ್ಕೊಂಡು ನೋಟಿಸ್ ಇಶ್ಯೂ ಆಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ಡೌಟ್ ಬರೋದೇನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವ್ರನ್ನ ಬಂಧಿಸುವಂತ ಸಾಧ್ಯತೆ ಇದೆಯಾ ಅನ್ನೋ ಒಂದು ಕ್ವಶನ್ ಕೂಡ ಬರ್ತಾ ಇದೆ. ಕೆಲವರು ಹೇಳೋ ಪ್ರಕಾರ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಗೊತ್ತಿದ್ದಾಗೆ ಆ ರೀತಿ ಆಗುವಂತ ಸಾಧ್ಯತೆಗಳು ಖಂಡಿತವಾಗಿರಲ್ಲ. ಕೋರ್ಟಿಗೆ ಹೋಗ್ತಾರೆ, ಪುನಃ ಮತ್ತೆ ಇನ್ನೊಂದು ಡೇಟ್ ತಗೊಂಡು ಬರ್ತಾರೆ. ಇದು ಸಾಮಾನ್ಯವಾಗಿ ನಡೀತಾ ಇರ್ತದೆ, ನಿಮ್ಗೆ ಗೊತ್ತಿರುವಂತದ್ದು. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮುಖಭಂಗ ಅಂತೂ ಆಗ್ತದೆ. ಯಾಕಂದ್ರೆ ಇದೇ ರೀತಿಯಾದಂತಹ ಹಲವಾರು ಕೇಸ್ಗಳು ಅವ್ರ ಮೇಲಿದೆ. ಪ್ರತಿ ಬಾರಿ ಕೂಡ ಅಷ್ಟೇ ಇವ್ರು ಮಾತಾಡುವಾಗ ಕೆಲವೊಂದು ವಿಷಯಗಳಲ್ಲಿ ತಪ್ಪುಗಳನ್ನ ಮಾಡ್ತಾರೆ. ಅದರಿಂದಾಗಿ ನಗೆ ಪಟಾಲಿ ಕೂಡ ಈಡಾಗ್ತಾರೆ. ಹಾಗೇನೆ ಈ ರೀತಿಯಾದಂತಹ ಕೇಸ್ಗಳು ಕೂಡ ಇವ್ರ ಮೇಲೆ ಬುಕ್ ಆಗ್ತಾ ಇರ್ತದೆ. ಮೊನ್ನೆ ನೀವು ನೋಡಿರ್ಬಹುದು, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮಾತಾಡ್ತಾ ಇರುವಾಗ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ನರೇಂದರ್ ಸರೆಂಡರ್ ಅಂತ ಕೊಂಡು ಹೇಳಿದ್ರು. ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಭಾರತ ಈ ಯುದ್ಧದಲ್ಲಿ ಸರೆಂಡರ್ ಆಗಿಲ್ಲ ಅನ್ನೋದು. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಟ್ರಂಪ್ ಅವರು ಫೋನ್ ಮಾಡಿಬಿಟ್ಟು ನರೇಂದರ್ ಸರೆಂಡರ್ ಅಂತೇಳಿ ಹೇಳಿದ್ರು. ತಕ್ಷಣ ನರೇಂದ್ರ ಮೋದಿ ಅವರು ಜಿ ಹುಜೂರ್ ಅಂತೇಳಿ ಹೇಳಿ ಸರೆಂಡರ್ ಆದ್ರು ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೇಸ್ ಹಾಕಿದಾರೋ ಏನೋ ನನಗೆ ಇಲ್ಲಿವರೆಗೆ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಎದುರುಗಡೆ ಇರೋರು ಚಪ್ಪಾಳೆ ತಟ್ತಾರೆ ಅಂತ ಕೊಂಡು ಏನೋ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಕೊನೆಗೆ ಅದರಿಂದಾಗಿ ಸಂಕಷ್ಟಕ್ಕೀಡಾಗ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಜಾರ್ಖಂಡ್ ನಲ್ಲಿ ಈ ರೀತಿಯಾಗಿ ಭಾಷಣ ಮಾಡ್ತಾರೋಗಿ ಹೇಳ್ಕೊಂಡು ಈಗ ರಾಹುಲ್ ಗಾಂಧಿ ಅವರು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಇದಲ್ಲದೆ ಇಡಿ ಕೇಸ್ ಕೂಡ ನಡೀತಾ ಇದೆ. ಇಡಿ ಕೇಸ್ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ಬಂಧನಕ್ಕೊಳಗಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಿನ್ನು ಸಮಯ ಇದೆ. ಇದರ ನಡುವೆಯಲ್ಲಿ ಈ ಒಂದು ಕೇಸ್ನಲ್ಲಿ ಆಗಸ್ಟ್ 6ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರು ಕೋರ್ಟಿಗೆ ಹೋಗಲೇಬೇಕಾಗಿದೆ.
ಆ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸ್ತಾರಾ ಇಲ್ವಾ ಎಲ್ಲವನ್ನ ನಾವು ಕಾದ್ ನೋಡ್ಬೇಕಾಗಿ ಬಂದಿದೆ. ಇನ್ನು ಮುಂದಾದ್ರೂ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸೋದು ಬಹಳ ಉತ್ತಮ ಅನಿಸ್ತದೆ. ಇಲ್ಲದಿದ್ರೆ ಈ ರೀತಿಯಾಗಿ ಹಲವಾರು ಕೇಸ್ಗಳು ಅವ್ರ ಮೇಲೆ ಬೀಳ್ತಾ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಈ ರೀತಿಯಾದ ಕೇಸ್ಗಳು ಫೈಲ್ ಆಗ್ತಾ ಇದ್ರೆ ಒಂದು ಕೋರ್ಟ್ನ ಸಮಯ ಕೂಡ ಹಾಳು, ಅದಲ್ಲದೆ ರಾಹುಲ್ ಗಾಂಧಿ ಅವರು ಕೂಡ ಬಹಳಷ್ಟು ಕಿರಿಕಿರಿಗಳಾಗ್ತಾ ಇರ್ತದೆ. ಆದ್ರಿಂದಾಗಿ ಇಂಥದ್ದೆಲ್ಲವನ್ನು ಕೂಡ ಇವರು ಅವಾಯ್ಡ್ ಮಾಡೋದು ಉತ್ತಮ ಅನಿಸ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರ ಬಂಧನ ಆಗ್ಬೋದಾ ಅಥವಾ ಬಂಧನ ಆಗಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.